ಇನ್ನು ಇದೇ ಸೋಮವಾರದಿಂದ ರಾಜ್ಯದಲ್ಲಿ ಜಾತಿ ಗಣತಿ ಶುರುವಾಗ್ತಾ ಇದೆ. ಆದರೆ ಇದೇ ಜಾತಿ ಗಣತಿ ಧರ್ಮ ದಂಗಲ್ಗೂ ಕಾರಣ ಆಗಿದೆ. ಪ್ರಮುಖವಾಗಿ ಲಿಂಗಾಯತ ಸಮುದಾಯದಲ್ಲಿ ಮತ್ತೊಮ್ಮೆ ಒಡಕನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಆ ಬಿರುಕು ಹೆಚ್ಚಾಗೋದಕ್ಕೆ ಕಾರಣ ಆಗಿದೆ. ಜಾತಿ ಕಾಲಂನಲ್ಲಿ ಏನಂತ ಬರೆಸಬೇಕು ಅನ್ನುವಂಥದ್ದೇ ವೀರಶೈವ ಲಿಂಗಾಯತರಿಗೆ ದೊಡ್ಡ ಗೊಂದಲ ಆಗಿದೆ. ಮತ್ತೊಂದು ಕಡೆ ನಾಳೆ ಒಕ್ಕಲಿಗರು ಸಭೆ ಕರೆದಿದ್ರೆ, ಇನ್ನೊಂದೆಡೆ ಕೊಡವ ಸಮಾಜ ಕೂಡ ನಮ್ದೂ ಪ್ರತ್ಯೇಕ ಧರ್ಮ ಅಂತಿದೆ. ಸೆಪ್ಟೆಂಬರ್ 22ರಿಂದ ಸರ್ವೆ ಪ್ರಾರಂಭ ಆಗುತ್ತೆ. ವೀರಶೈವ ಲಿಂಗಾಯತ ಒಂದೇ ಧರ್ಮ, ಭಿನ್ನ ಧರ್ಮಗಳಲ್ಲ. ಕಾಂಗ್ರೆಸ್ ಸರ್ಕಾರ ಜಾತಿ ಗಣತಿ ಮಾಡೋಕೆ ಮುಂದಾಗ್ತಿದ್ದ ಹಾಗೆ ರಾಜ್ಯದಲ್ಲಿ ಜಾತಿ ಜ್ವಾಲೆ ಭುಗಿಲೆದ್ದಿದೆ. ಲಿಂಗಾಯತ ಸ್ವತಂತ್ರ ಧರ್ಮದ ವಿರುದ್ಧ ವೀರಶೈವ ಲಿಂಗಾಯತರು ಶಕ್ತಿ ಪ್ರದರ್ಶನ ಮಾಡಿದ್ರೆ, ನಾಳೆ ಒಕ್ಕಲಿಗ ಸಮುದಾಯದ ನಾಯಕರು ಒಗ್ಗಟ್ಟು ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಹುಬ್ಬಳ್ಳಿಯಲ್ಲಿ ವೀರಶೈವ ಲಿಂಗಾಯತ ಏಕತಾ ಸಮಾವೇಶ. ವೀರಶೈವ ಲಿಂಗಾಯತರು ಒಂದೇ, ಸಮಾವೇಶದಲ್ಲಿ ನಿರ್ಣಯ. ಜಾತಿ ಗಣತಿಯಲ್ಲಿ ಧರ್ಮ ಬೆರೆಸುವ ಬಗ್ಗೆ ಮುಂದುವರಿದ ಗೊಂದಲ. ಇವತ್ತು ಹುಬ್ಬಳ್ಳಿಯಲ್ಲಿ ವೀರಶೈವ ಲಿಂಗಾಯತ ಏಕತಾ ಸಮಾವೇಶ ನಡೆಯಿತು. ವೀರಶೈವ ಲಿಂಗಾಯತ ಬೇರೆ ಅಲ್ಲ, ಎರಡೂ ಒಂದೇ ಎಂಬ ಸಂದೇಶವನ್ನ ಸಾರುವ ನಿಟ್ಟಿನಲ್ಲಿ ಹುಬ್ಬಳ್ಳಿ ನಗರದ ನೆಹರು ಮೈದಾನದಲ್ಲಿ ಬೃಹತ್ ಸಮಾವೇಶ ಹಮ್ಮಿಕೊಳ್ಳಲಾಗಿತ್ತು. ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರಪ್ರದೇಶ, ತೆಲಂಗಾಣ, ತಮಿಳುನಾಡು ಸೇರಿದಂತೆ ವಿವಿಧ ರಾಜ್ಯಗಳ 1,000ಕ್ಕೂ ಹೆಚ್ಚು ಸ್ವಾಮೀಜಿಗಳು, ಶಾಸಕರು, ಸಂಸದರು, ರಾಜಕೀಯ ನಾಯಕರುಗಳು ಸ್ವಾಮೀಜಿಗಳ ಜೊತೆ 3,000 ಮಠದಿಂದ ಪಾದಯಾತ್ರೆ ಮೂಲಕ ನೆಹರು ಮೈದಾನಕ್ಕೆ ಆಗಮಿಸಿದ್ರು. ವಿವಿಧ ಜಿಲ್ಲೆಗಳ 1 ಲಕ್ಷಕ್ಕೂ ಹೆಚ್ಚು ಜನ ಸಮಾವೇಶದಲ್ಲಿ ಪಾಲ್ಗೊಂಡಿದ್ರು. ಸಮಾವೇಶದಲ್ಲಿ ವೀರಶೈವ ಲಿಂಗಾಯತ ಒಂದೇ ಎಂಬ ಸಂದೇಶ ನೀಡಲಾಯಿತು. ವೀರಶೈವ ಲಿಂಗಾಯತ ಎರಡು ಸಮಾನಾರ್ಥಕವಾದಂತ ಒಂದು ಪದಗಳು. ಇವೆರಡರಲ್ಲಿ ಯಾವುದೇ ಭಿನ್ನವಿಲ್ಲ. ವೀರಶೈವ ಲಿಂಗಾಯತ ಒಂದೇ ಧರ್ಮ, ಭಿನ್ನ ಧರ್ಮಗಳಲ್ಲ. ಲಿಂಗಾಯತ ಸಮಾಜ ಆಗಲಿ ವೀರಶೈವ ಸಮಾಜ ಆಗಲಿ ಒಂದು. ಇಲ್ಲ ನಮ್ಮಲ್ಲಿ ಬೇರೆ ಬೇರೆ ರೀತಿಯಂತ ಅಭಿಪ್ರಾಯಗಳು ಬರುವುದು ಬೇಡ ಅನ್ನುವಂಥದ್ದನ್ನ ಇವತ್ತು ಮಹಾರಾಷ್ಟ್ರದಿಂದ ಶಾಸಕರು, ರಾಜ್ಯಸಭಾ ಮೆಂಬರ್ಸು, ಇನ್ನಿತರ ನಾಯಕರು ಇಲ್ಲಿ ಬಂದಿದ್ದಾರೆ ಮಹಾರಾಷ್ಟ್ರದಿಂದ. ನೋಡ್ರಿ, ಮಹಾರಾಷ್ಟ್ರದಲ್ಲಿ ಅವರು ಇವತ್ತು ಮಧ್ಯಾಹ್ನ ಕೂಡ ಚರ್ಚೆ ಮಾಡುವಾಗ ಹೇಳ್ತಾ ಇದ್ರು, ಮಹಾರಾಷ್ಟ್ರದಲ್ಲಿ ಈಗ ಲಿಂಗಾಯತರು ಎಷ್ಟದಾರಪ್ಪ ಅಂದ್ರೆ 2 ಕೋಟಿ ಮೇಲೆ ಅದಾರ, 2 ಕೋಟಿ ಮೇಲೆ ಅದಾರ. ಬೃಹತ್ ಸಮಾವೇಶದಲ್ಲಿ ವೀರಶೈವ ಲಿಂಗಾಯತರು ಒಂದು ಅನ್ನೋ ನಿರ್ಣಯವನ್ನ ಕೈಗೊಳ್ಳಲಾಯಿತು. ಜಾತಿ ಗಣತಿ ವೇಳೆ ಏನಂತ ಬರೆಸಬೇಕು ಅನ್ನೋದನ್ನ ಕಾನೂನು ತಜ್ಞರು, ಸಮುದಾಯದ ನಾಯಕರ ಜೊತೆ ಚರ್ಚಿಸಿ ನಿರ್ಧಾರ ತೆಗೆದುಕೊಳ್ಳೋದಾಗಿ ಶಿರಹಟ್ಟಿ ಫಕೀರ ದಿಂಗಾಲೇಶ್ವರ ಸ್ವಾಮೀಜಿ ತಿಳಿಸಿದ್ರು. ಯಾವುದೇ ಶಕ್ತಿಗಳ ವಿರುದ್ಧ ನಾವೆಲ್ಲರೂ ಒಂದಾಗಿರುವಂತಹ ತೀರ್ಮಾನವನ್ನ ಮಾಡೇ ತೀರ್ತೇವೆ, ಮಾಡಿದ್ದೇವೆ ಅನ್ನುವಂತಹ ಮಾತನ್ನ ಹೇಳಿ ಸದ್ಯಕ್ಕೆ ಒಂದೇ ಒಂದು ನಿರ್ಣಯ, ವೀರಶೈವ ಲಿಂಗಾಯತರು ಒಂದು ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಗಮನಕ್ಕೆ ನಾವು ತರಲಿಕ್ಕೆ ಬಯಸ್ತಾ. ಆದ್ರೆ ಸಮಾವೇಶದಲ್ಲಿ ಜಾತಿ ಗಣತಿ ವೇಳೆ ಧರ್ಮದ ಕಾಲಂನಲ್ಲಿ ಏನು ಬರೆಸಬೇಕು ಅನ್ನೋ ಬಗ್ಗೆ ಯಾವುದೇ ನಿರ್ಧಾರಕ್ಕೆ ಬರೋಕ್ ಆಗ್ಲಿಲ್ಲ. ಗೊಂದಲ ಮುಂದುವರೆದಿದ್ದು ಸಮಾವೇಶದಲ್ಲಿ ಸ್ಪಷ್ಟ ನಿರ್ಧಾರ ಕೈಗೊಂಡಿಲ್ಲ. ಧರ್ಮದ ಕಾಲಂನಲ್ಲಿ ಹಿಂದೂ ಎಂದೇ ಬರೆಸಬೇಕು ಎಂದ ರಂಭಾಪುರಿ ಶ್ರೀಗಳು. ಸಮಾವೇಶದ ಬಳಿಕ ಮಾಧ್ಯಮಗಳ ಜೊತೆ ಮಾತನಾಡಿದ ರಂಭಾಪುರಿ ಶ್ರೀಗಳು, ಪ್ರತ್ಯೇಕ ಧರ್ಮಕ್ಕೆ ಕಾನೂನಿನಲ್ಲಿ ಮಾನ್ಯತೆ ಸಿಕ್ಕಿಲ್ಲ, ಹೀಗಾಗಿ ಧರ್ಮದ ಕಾಲಂನಲ್ಲಿ ಹಿಂದೂ ಅಂತಾನೆ ಬರೆಸಬೇಕು, ಜಾತಿ ಕಾಲಂನಲ್ಲಿ ವೀರಶೈವ ಲಿಂಗಾಯತ ಅಂತ ಬರೆಸಬೇಕು, ಉಪಜಾತಿಯಲ್ಲಿ ಯಾವುದಿದೆಯೋ ಅದನ್ನ ಬರೆಸಬೇಕು ಅಂತ ಹೇಳಿದ್ರು. ಇಲ್ಲಿವರೆಗೆ ಅಖಿಲ ಭಾರತ ವೀರಶೈವ ಮಹಾಸಭೆಯವರು ಕೇಂದ್ರಕ್ಕೆ ಮನವಿ ಕೊಟ್ಟಾಗ ಅವರು ಅದನ್ನ ಮಾನ್ಯ ಮಾಡಿಲ್ಲ. ಈಗ ಕಾನೂನು ದೃಷ್ಟಿಯಿಂದ ಧರ್ಮದ ಇದರಲ್ಲಿ ಹಿಂದೂ ಅನ್ನುವಂಥದ್ದು ಬರ್ತದೆ. ಈಗ ಅದ್ರ ಅದನ್ನೇ ಬರಿಬೇಕು. ಎರಡನೇದೇನಿದೆ ವೀರಶೈವ ಲಿಂಗಾಯತ ಅನ್ನೋದು ಎರಡನೇ ಇದರಲ್ಲಿ ಬರಿಬೇಕು. ಮೂರನೇ ಇದರಲ್ಲಿ ಏನಿದೆ ಉಪಜಾತಿ ಅವ್ರದ್ದು ಯಾವ್ದಿದೆ ಅದನ್ನ ಬರಿಬೇಕು. ಧರ್ಮ ಹಿಂದೂನ ಬರ್ಸ್ಬೇಕು. ಅಲ್ಲ, ಪ್ರತ್ಯೇಕ ಧರ್ಮ ಆದಾಗ ಬರೀಲಿ. ಈಗ ಮಾನ್ಯತೆನ ಕೊಟ್ಟಿಲ್ಲ ಕೇಂದ್ರ ಸರ್ಕಾರ. ಒಳಪಂಗಡಗಳನ್ನ ಕಡೆಗಣಿಸಿ ಸಮಾವೇಶ ಮಾಡ್ತಿದ್ದಾರೆ ಅಂತ ಆರೋಪಿಸಿ ಹರಿಹರ ಪಂಚಮಸಾಲಿ ಪೀಠದ ವಚನಾನಂದ ಸ್ವಾಮೀಜಿ, ಕೂಡಲ ಸಂಗಮ ಪೀಠದ ಜಯಮೃತ್ಯುಂಜಯ ಸ್ವಾಮೀಜಿ, ಸುತ್ತೂರು ಸಿದ್ಧಗಂಗಾ ಮಠದ ಶ್ರೀಗಳು ಸೇರಿದಂತೆ ಕೆಲ ಪ್ರಮುಖ ಸ್ವಾಮೀಜಿಗಳು ಸಮಾವೇಶಕ್ಕೆ ಗೈರಾಗಿದ್ದರು. ಮಾಜಿ ಸಿಎಂ ಯಡಿಯೂರಪ್ಪ, ವಿಜಯೇಂದ್ರ, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, ಯತ್ನಾಳ್ ಸೇರಿದಂತೆ ಸಮುದಾಯದ ಕೆಲ ನಾಯಕರು ಗೈರು ಹಾಜರಿ ಎದ್ದು ಕಾಣ್ತಾ ಇತ್ತು. ಮತ್ತೊಂದ್ ಕಡೆ ಬೆಂಗಳೂರಿನಲ್ಲಿ ಬಿಜೆಪಿ ಚಿಂತನಾ ಸಭೆ ನಡೆಸಿತು. ಧರ್ಮದ ಕಾಲಂನಲ್ಲಿ ಹಿಂದೂ ಅಂತ
ಜಾತಿ ಉಪಜಾತಿ ಕಾಲಂನಲ್ಲಿ ಅವರವರ ಜಾತಿ ಉಪಜಾತಿ ಬರೆಸುವ ಬಗ್ಗೆ ನಿರ್ಧಾರವನ್ನ ಕೈಗೊಳ್ಳಲಾಯಿತು. ಧರ್ಮದ ಕಾಲಂನಲ್ಲಿ ನಾವೆಲ್ಲರೂ ಸಹ ಹಿಂದೂ ಅಂತ ಹೇಳಿನೇ ನಮೂದು ಮಾಡಬೇಕು, ಹಿಂದೂ ಅಂತ ಹೇಳಿ ಬರಿಬೇಕು. ನಾವು ಒಕ್ಕೊರಳಿನಿಂದ ಈ ಒಂದು ಮಹತ್ತರವಾಗಿರ್ತಕ್ಕಂಥ ನಿರ್ಣಯವನ್ನು ಕೂಡ ಈ ಒಂದು ಶಿಬಿರದಲ್ಲಿ ಇವತ್ತು ತೆಗೆದುಕೊಂಡಿರ್ತಕ್ಕಂಥದ್ದು. ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಾರೇನ್ರಿ ಯಡಿಯೂರಪ್ಪ ಆಯಿತು, ಅವ್ರ ಪೂಜ್ಯ ತಂದೆ ಹಿರೇಮಗ ಅಥವಾ ಪೂಜ್ಯ ತಂದೆ ಕಿರಿಮಗ ಇಲ್ಲ, ಲಿಂಗಾಯತರೆಲ್ಲ ಸುಮ್ಮನೆ ಲಿಂಗಾಯತರು ಬಿಗ್ತಾರೆ ಮಾಡಿಕೊಂಡು ನಾವು ಲಿಂಗಾಯತರ ತಿಳ್ಕೊತ ಹೇಳಕತ್ತಾರೆ ಅಷ್ಟು. ಇವತ್ತು ಅದಕ್ಕೆ ಬಂದಿದ್ದೆ, ಆ ವೀರಶೈವ ಮಹಾಸಭಾ ಲೆಟರ್ ಪಾಯಿಂಟ್ ನೋಡೋಣ ಹೋಗ್ಬಾರ್ದು. ನಾವೇನು ಸಮಾವೇಶಕ್ಕೆ ಬಂದಿದ್ದೀವಿ, ಸಮಾವೇಶಕ್ಕೆ ಬಂದಿದ್ದೀವಿ, ಎದಕ್ಕೆ ಹೋಗ್ಬೇಕ್ರಿ? ಅಲ್ಲಿ ಏನೈತಿ ಹಿಂದೂ ಧರ್ಮಕ್ಕೆ ಬೈಯವ್ರು ಸ್ಟೇಜ್ ಮ್ಯಾಗ ಹೋಗಿ ಕೂತ್ ನಾವೇನು ಮಾಡೋದು? ಬೆಂಗಳೂರಿನಲ್ಲಿ ಒಕ್ಕಲಿಗ ಸಮುದಾಯದ ನಾಯಕರ ಸಭೆ. ನಾಳೆ ಬೆಂಗಳೂರಿನಲ್ಲಿ ಒಕ್ಕಲಿಗ ಸಮುದಾಯ ಒಗ್ಗಟ್ಟು ಪ್ರದರ್ಶನಕ್ಕೆ ಮುಂದಾಗಿದೆ. ಆದಿಚುಂಚನಗಿರಿಯ ನಿರ್ಮಲಾನಂದನಾಥ ಸ್ವಾಮೀಜಿ ನೇತೃತ್ವದಲ್ಲಿ ಸಭೆ ನಡೆಸಿ 3 ರಾಜಕೀಯ ಪಕ್ಷಗಳ ಎಲ್ಲ ಒಕ್ಕಲಿಗ ನಾಯಕರು ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಜಾತಿ ಗಣತಿಯಲ್ಲಿ ಒಕ್ಕಲಿಗರ ನಿಲುವಿನ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ. ಇತ್ತ ಕೊಡಗಿನಲ್ಲೂ ಧರ್ಮ ವಿವಾದ ಭುಗಿಲೆದ್ದಿದೆ. ಜಾತಿ ಗಣತಿ ವೇಳೆ ಕೊಡವ ಧರ್ಮ ಅಂತ ಬರೆಸುವಂತೆ ಕೊಡವ ಜನಾಂಗಕ್ಕೆ ಅಖಿಲ ಕೊಡವ ಸಮಾಜ ಕರೆ ಕೊಟ್ಟಿದೆ. ಬ್ಯೂರೋ ರಿಪೋರ್ಟ್, TV9.